ನಮಸ್ಕಾರ 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 ನಿಮ್ಮೆಲ್ಲರಿಗೂ ಮುಸ್ಸಂಜೆ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಮುಳ್ಳಿಯವರೇ, ಯಾರು ಬಂದಿದ್ದಾರೆ ಗೃಹಲಕ್ಷ್ಮಿಯಿಂದ, ಯಾರನ್ನ ಕರ್ಕೊಂಡ್ ಬಂದಿದ್ದೀರಾ ಅಂತ ಕೇಳ್ತಾ ಇದ್ದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಗೃಹಲಕ್ಷ್ಮಿಯಿಂದ ಕರ್ಕೊಂಡ್ ಬಂದಿದೀವಿ ರೆಬಲ್ ಶ್ವೇತನ್ನ ಕರ್ಕೊಂಡ್ ಬಂದಿದೀವಿ. ಶ್ವೇತಾ ಅವರ ಪರಿಚಯ ಮಾಡ್ಕೊಡ್ತಾ ಇದೀವಿ. ನಮಸ್ಕಾರ ಶ್ವೇತಾ ಅವರೇ. ಶ್ವೇತಾ ಅವ್ರ ಹತ್ರ ಮಾತಾಡಕ್ಕೆ ನಮ್ಗೆ ಸ್ವಲ್ಪ ಭಯ, ಇನ್ನೇನೋ ಬರ್ದು ಬಿಡ್ತಾರೆ ನಮ್ಮ ಬಗ್ಗೆ ಅಂತ. ಬೇಕಾದವ್ರ ಬಗ್ಗೆ ಬರ್ದು ಅಭ್ಯಾಸ ಆಗ್ಬಿಟ್ಟಿದೆ. ಇವಾಗ ಸ್ವಲ್ಪ ಸಸ್ಪೆಂಡ್ ಆಗಿದ್ದಾರೆ. ನೋ ಪ್ರಾಬ್ಲಮ್. ಅವ್ರ ಪರಿಚಯ ಮಾಡ್ಕೊಡ್ತಾ ಇದೀವಿ. ಶ್ವೇತಾ ಅವ್ರ ಹೆಸರು ವೀಣಾ ಅಂತೇಳಿ. ಮೂಲತಃ ಕೊಡಗಿನ ನಾರಿ, ಅದ್ಭುತವಾದಂತ ಹುಡುಗಿ. ಗಾಡಿನ ಓಡಿಸ್ತಾರೆ, ಎಲ್ಲಾ ತರ ಗಾಡಿನ ಚೆಚ್ಚಿ ಬಿಸಾಕ್ಬಿಟ್ಟಿದ್ದಾರೆ. ರ್ಯಾಲಿಗೆಲ್ಲ ಹೋಗಿದ್ದಾರೆ, 3-4 ಸರಿ ಆಕ್ಸಿಡೆಂಟು ಮಾಡ್ಕೊಂಡಿದ್ದಾರೆ. ಇವಾಗ ಗಾಡಿ ಓಡಿಸೋದನ್ನ ಕಡಿಮೆ ಮಾಡಿಸಿದ್ದಾರೆ. ಮಲ್ಲೆಲ್ಲ ಬೈತಾರೆ, ಗಾಡಿ ಮಾತ್ರ ತಗೊಂಡೋಗ್ಬೇಡ ನೀನು ಅಂತ. ನೀವು ಯಾವ ಗಾಡಿಯಾರ ಕೊಡ್ರಿ, ಚೆಚ್ಚಿ ಬಿಸಾಕದೇ ಇದ್ರ ಕೆಲಸ ಇವ್ರದ್ದು. ನೋಡಿದ್ರೆ ಕಾಣಲ್ಲ, ಒಂದ್ಸರಿ ನೋಡಿ. ಓಡಿಸ್ತಾರೆ ಬೇಜಾರು ಓಡಿಸ್ತಾರೆ ಗಾಡಿಗಳು ಇವರು. ಓಕೆ, ಇವ್ರ ಪರಿಚಯ ಮಾಡ್ಕೊಂಡಿದೀನಿ. ಎಷ್ಟು ರ್ಯಾಲಿಗೆ ಹೋಗಿ ಬಂದಿದ್ದೀರಾ ನೀವು? ಸರ್ ನಾನು ಟೋಟಲ್ ಆಗಿ 48 ಈವೆಂಟ್ಸ್ ಅಟೆಂಡ್ ಮಾಡಿದ್ದೀನಿ. 48 ಈವೆಂಟ್ಸ್ ಅಟೆಂಡ್ ಮಾಡಿದ್ದೀರಾ? 4 ವೀಲರ್ಸ್ ಎಲ್ಲ ನಿಮಗೆ? ಎಸ್, 4 ವೀಲರ್ಸ್. ಯಾವ ಗಾಡಿ ಇಷ್ಟ ನಿಮ್ಗೆ? ನಂಗೆ ಗಾಡಿ ಇಷ್ಟ ಇದು ಅಂತಿಲ್ಲ. ಯಾವ ಗಾಡಿ ಇನ್ನೊಂದು ಇಷ್ಟ ಆಯ್ತು, ಇದು ಇಷ್ಟ ಆದ್ರೆ ಇನ್ನೊಂದು ಇಷ್ಟ ಆಯ್ತು. ಕಂಪ್ಲೀಟ್ಲಿ ನಾ ಎಲ್ಲಾನು ಇಷ್ಟ. ಹಂಗೆ ಇರಬೇಕು, ಅದೇ ಇಂಪಾರ್ಟೆಂಟ್ ಲೈಫ್ ಅಲ್ಲಿ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಶ್ವೇತಾ ಅವರು ಬಂದಿದ್ದಾರೆ. ಟೆರರ್ ಶ್ವೇತಾ, ರೆಬಲ್ ಶ್ವೇತಾ, ಏನಾದ್ರು ಕರ್ಕೊಳ್ಳಿ. ಇವ್ರ ಜೊತೆ ನೀವು ಮಾತಾಡಬೇಕು ಅಂದ್ರೆ ನಮ್ಮ 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 ಸಂಖ್ಯೆಗೆ ಫೋನ್ ಮಾಡಿ ಇವ್ರ ಜೊತೆ ಮಾತಾಡಬಹುದು. ಶುರು ಮಾಡೋಣ. ಶ್ವೇತಾ ಅವರೇ, ನಿಮ್ ಜೊತೆ ಅವಳೆ ಕಾಲ್ ಮಾತಾಡಕ್ಕೆ ರೆಡಿ ಆಗ್ಬಿಟ್ಟಿದ್ದಾರೆ. ಹಲೋ ಸರ್, ಮುರಳಿ ಅವರ. ನಮಸ್ಕಾರ. ಮುರಳಿನೇ ಮೇಡಮ್, ಮುರಳಿನೇ ಮಾತಾಡ್ತಾ ಇದೀನಿ ಮೇಡಮ್. ಸರ್, ನಿಮ್ ಪ್ರೋಗ್ರಾಮ್ ಮಾತ್ರ ಅಡಿಗೆ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ಮೂಡ್ ಬರ್ತಾ ಇದೆ ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಮ್ ಜೊತೆಗೆ ಇವತ್ತು ಶ್ವೇತಾ ಅವರು ಇದ್ದಾರೆ, ಗೃಹಲಕ್ಷ್ಮಿಯ ಶ್ವೇತಾ ಅವರು. ನೀವು ಅವ್ರ ಜೊತೆ ಮಾತಾಡ್ಬೋದು ಮೇಡಮ್. ಕೊಡಿ ಸರ್, ಮಾತಾಡಿ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಶ್ವೇತಾ ಅವರ? ಹೌದು ಮೇಡಮ್, ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ಚೆನ್ನಾಗಿದೆ ಮೇಡಮ್. ನಿಮ್ ಆಕ್ಟಿಂಗ್ ಮಾತ್ರ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ಸ್ ಅ ಲಾಟ್. ಮೇಡಮ್, ಮೀನಾಕ್ಷಿ ಅವರು ಹಸ್ಬೆಂಡ್ ಆಗೋಂತವ್ರು ಫ್ಯಾಡ್ ಅಂತ ಗೊತ್ತಿದ್ದು ಹೊರಗಡೆ ಬಂದ್ಬಿಟ್ಟಿದ್ರಲ್ಲ ಮೇಡಮ್ ಆಗ್ಲೇ? ಅವ್ರು ಇನ್ನೂ ಜೈಲಲ್ಲೇ ಇದ್ದಾರೆ. ಬಿಕಾಸ್ ಅವ್ರು ಹುಡುಗಿರಿಗೆ ಈ ತರ ಚೀಟ್ ಮಾಡ್ಕೊಂಡೇ ಇದಾರಲ್ವಾ. ಸೊ ನಾನು ಒಂದ್ಸಲ ಒಳಗಾಕಿದ್ದೀನಿ, ಈಗ ರಾಘವ್ ಒಳಗಾಕಿದ್ದಾರೆ. ಸೊ ಅವ್ರು ಜೈಲಲ್ಲೇ ಇದ್ದಾರೆ. ಮೇಡಮ್, ಹಾಗಾದ್ರೆ ಇನ್ನು ಹೊರಗಡೆ ಬರ್ಲಿಲ್ವ ಮೇಡಮ್ ಅವರು? ಖಂಡಿತ ಇಲ್ಲ, ಅಷ್ಟು ಸುಲಭವಾಗಿ ನಾನು ಬರಕ್ ಬಿಡಲ್ಲ ಅವ್ರನ್ನ. ಇವ್ರಿಗೆ ಗೊತ್ತಿಲ್ಲ. ಒಬ್ರ ತರ ಇದ್ದು ಅವ್ರು ಹೊರಗಡೆ ಕರ್ಕೊಂಡ ಚೆನ್ನಾಗಿರಲ್ಲ ಮೇಡಮ್. ಸ್ವಲ್ಪ ಇಲ್ಲಿ ಇವ್ರಿಗೆ ಗೊತ್ತಿಲ್ಲದೆ ಅವಾಗಲೇ ಅವ್ರು ಜೈಲಿಂದ ಬಂದಾಗಿದೆ. ಓಹೋ, ಹಾಗಾದ್ರೆ ನನ್ಗೆ ಇದ್ರ ಬಗ್ಗೆ ಇನ್ವೆಸ್ಟಿಗೇಟ್ ಮಾಡ್ಬೇಕು. ನೆಕ್ಸ್ಟ್ ನನ್ ಕೇಸ್ ಇದೆ. ಬಿಡಿ ಇನ್ನೇನು ಇಷ್ಟು ಹೇಳಿದಿರಲ್ಲ, ಕೇಳಿಸ್ಕೊಳ್ತಾ ಇದಾರೆ. ಕರೆಕ್ಟ್ ರೆಕಾರ್ಡಿಂಗ್ ಆಗ್ತಾ ಇದೆ. ನಾಳೆ ಬೆಳಗ್ಗೆ ಪೆನ್ ಇಳಿಸ್ಬಿಟ್ಟು ಪೇಪರ್ ಪ್ರಿಂಟ್ ಹಾಕ್ಸ್ಬಿಡ್ತಾರೆ. 100% ಮಾಡ್ತಾರೆ ಬಿಡಿ ಅವರೆಲ್ಲ. ಥ್ಯಾಂಕ್ ಯು ಮೇಡಮ್, ನಮ್ಮ ಕಾರ್ಯಕ್ರಮಕ್ಕೆ ಫೋನ್ ಮಾಡಿದೀರಾ. ನಿಮ್ಮೊಂದು ಮುಳಿಯಾ ಜ್ಯುವೆಲರ್ಸ್ ಅವರ ಆಕರ್ಷಕ ಬಹುಮಾನ ಕಳಿಸ್ತಾ ಇದೀವಿ. ಬೆಂಗಳೂರಿನ ಡಿಕನ್ಸನ್ ರಸ್ತೆ ಮಣಿಪಾಲ್ ಸೆಂಟ್ರಲ್ ಇವ್ರ ಶೋರೂಮ್ ಇದೆ, ಬೇಕಾದನ್ನ ತಗೋಬಹುದು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಓಕೆ ಶ್ವೇತಾ, ಹೇಳಿ ಸರ್. ಏನು ನೀವು ನಿಮ್ ಕೈಲಿ ಪೇಪರ್ ಪೆನ್ನು ಸಿಕ್ಬಿಟ್ರೆ ಏನ್ ಬೇಕಾದ್ರೂ ಬರಿಬಹುದು ಅಂತನಾ? ಏನ್ ಬೇಕಾದ್ರೂ ಬರೆಯಲ್ಲ. ನೀವು ಹಂಗೆ ಬರೀತಾರದು? ಇಲ್ಲ. ರಾಘವ್ ಬಗ್ಗೆ ಅಷ್ಟೊಂದು ಕೆಟ್ಟದಾಗ ಬರ್ದ್ರಿ? ನಾನ್ ರಾಘವ್ನ ಪರ್ಸನಲ್ ಆಗಿ ಬರಿತಾ ಇಲ್ಲ ಸರ್. ಆಕ್ಚುಲ್ ಆಗಿ ಅವ್ರು ತಗೊಂಡಿರುವಂತಹ ಕೆರೆ ಜಾಗ, ಅದು ಕೆರೆ, ಅದ್ರಲ್ಲಿ ನೀರ್ ತುಂಬಿದೆ. ಅಫ್ಕೋರ್ಸ್ ಅದ್ರಲ್ಲಿ ನೀರ್ ತುಂಬಿದ್ರೆ ಬೆಂಗಳೂರು ಜನಕ್ಕೆ ಎಷ್ಟೊಂದು ಹೆಲ್ಪ್ಫುಲ್ ಆಗ್ತಿತ್ತು, ಎಲ್ರಿಗೂ ನೀರ್ ಸಿಕ್ತಿತ್ತು. ಅದನ್ನ ಬಿಟ್ಬಿಟ್ಟು ಇವ್ರು ಅದ್ರಲ್ಲಿ ಕಾಂಕ್ರೀಟ್ ಬಿಲ್ಡಿಂಗ್ ಕಟ್ಟಿಸ್ತೀನಿ ಅಂತ ಹೇಳೋದು ಎಷ್ಟು ಸರಿ? ನಾನು ಹೇಳ್ತಾ ಇದೀನಿ ಅಂತ ಹೇಳಿದ್ರೆ, ನೀವು ಪತ್ರಕರ್ತರು ಪೂರ್ತಿಯಾಗಿ ಅದ್ರ ಬಗ್ಗೆ ಅನ್ವೇಷಣೆಯನ್ನ ಮಾಡಿ ಬರಿಬೇಕಾಗ್ತದೆ. ರಾಘವ್ ಅದ್ರ ಬಗ್ಗೆ ಗೊತ್ತಿರಲಿಲ್ಲ. ಅವ್ರ ಹಿಂದೆ ಮಾಡಿದವ್ರು ಕನ್ವರ್ಷನ್ ಮಾಡಿ ಇವ್ರು ಕೊಟ್ಮೇಲೆ ಇವ್ರು ಲ್ಯಾಂಡ್ ಅಲ್ಲಿ ಬಿಲ್ಡಿಂಗ್ ಕಟ್ತಾ ಇದ್ದಾರೆ. ಸರ್, ಇದು 1-2 ರೂಪಾಯಿ ಅಲ್ಲ, ಅವ್ರು ಕೋಟಿ ಅದ್ರಲ್ಲಿ ಇನ್ವೆಸ್ಟ್ ಮಾಡ್ಬೇಕಾದ್ರೆ ನಾವು ಈಗ ಹೇಗೆ ಅದನ್ನ ತುಂಬಾ ನೋಡ್ತೀವಿ. ಅದಕ್ಕೆ ನೋಡ್ತೀರಾ, ನೋಡ್ತಾರೆ, ಕಾಸು ಹಾಕ್ತಾರೆ, ಬಿಲ್ಡಿಂಗ್ ಕಟ್ತಾರೆ, ಈಗ ಅನುಭವಿಸ್ತಿದ್ದಾರೆ. ಬಟ್ ಆದ್ರೂ ನೀವು ಪೇಪರ್ ಪೆನ್ ಸಿಕ್ಕ ತಕ್ಷಣ ಹಂಗೆಲ್ಲ ಬರೀಬಾರ್ದಲ್ವ? ಏನು ಇಲ್ಲ, ಖಂಡಿತವಾಗ್ಲೂ ನಾನು ಅವ್ರ ಮೇಲೆ ಪರ್ಸನಲ್ ದ್ವೇಷದಿಂದ ಏನು ಬರಲಿಲ್ಲ. ಜನ ಒಳ್ಳೇದಾಗ್ಲಿ ಅಂತ ಹೇಳೋ ದೃಷ್ಟಿಯಿಂದ ನಾನು ಇಷ್ಟು ಮಾಡಿದೆ. ಜನ ನಾಯಕಿ ಆಗ್ಬೇಕು ಅಂತ, ಎಲೆಕ್ಷನ್ ನಿಂತ್ಕೋಬೇಕು ಅಂತ ಏನಾರು ಇದೆಯಾ ನಿಮ್ಗೆ? ಇಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ಅನ್ಯಾಯ ಕಂಡ್ರೆ ಮಾತ್ರ ನಾನು ಸುಮ್ನೆ ಕೂರೋಲ್ಲ. ಅನ್ಯಾಯದ ಬಗ್ಗೆ ತಿರುಗಿ ಹೇಳಕ್ ರೆಡಿ ಆಗಿದ್ದೀರಾ. ಇದ್ರ ಬಗ್ಗೆ ಮಾತಾಡಕ್ಕೆ ಒಂದ್ ಕರೆ ಬಂದಿದೆ. ಹಲೋ, ಎಲ್ಲಿಂದ ರೀ? ಬೆಂಗಳೂರಿಂದ. ಓಕೆ, ಇಲ್ಲಿ ಶ್ವೇತಾ ಅವ್ರು ಇದಾರೆ, ಮಾತಾಡ್ತೀರಾ? ಮಾತಾಡಿ. ನಮಸ್ಕಾರಮ್ಮ. ನಮಸ್ಕಾರ, ಹೇಗಿದ್ದೀರಾ? ನೀವ್ ಯಾಕೆ ಆರ್ಟಿಕಲ್ ತಪ್ಪಾಗಿ ಬರೀತಿದ್ದೀರಾ? ಇಲ್ಲ, ಆರ್ಟಿಕಲ್ ನಾನು ತಪ್ಪಾಗಿ ಬರ್ದಿಲ್ಲ, ನಾನ್ ಬರ್ದಿರೋದು ಕರೆಕ್ಟೇ. ಆದ್ರೆ ಅಲ್ಲಿ ರಾಘವ್ ಸ್ವಲ್ಪ ಅದ್ರ ಬಗ್ಗೆ ಕೂಲಂಕುಷವಾಗಿ ಪರಿಶೀಲಿಸಿ ಆಮೇಲೆ ತಗೋಬೇಕಿತ್ತು. ಅವ್ರು ಮಾಡಿರೋದು ತಪ್ಪು. ಸೊ ಅದ್ರ ಬಗ್ಗೆ ನಾನು ಬರ್ದಿದ್ದೀನಿ ಅಷ್ಟೇ. ನಾನು ಆರ್ಟಿಕಲ್ ತಪ್ಪು ಬರ್ದಿಲ್ಲಮ್ಮ. ಹೋಗ್ಲಿ ಬಿಡಿ, ಇವರೆಲ್ಲ ಹಂಗೇನೆ ಬರ್ದಾದ್ಮೇಲೆ ಹಂಗೆ ಹೇಳೋದು. ಅವ್ರ ತಪ್ಪನ್ನು ಒಪ್ಕೊಳ್ಳೋದೇ ಇಲ್ಲ, ಬೇರೆಯವ್ರ ಮೇಲೆ ಹಾಕ್ತಾರೆ. ಆಮೇಲೆ ತಪ್ಪಾಗ್ಬಿಟ್ಟಿದ್ರೆ ಚಿಕ್ಕದಾಗ ಒಂದ್ ಹಾಕ್ತಾರೆ, ಕ್ಷಮಿಸಿ ಇದು ನಾವು ಕಾಣದೆ ಬರ್ದ್ಬಿಟ್ಟಿದೀವಿ ಅಂತ ಚಿಕ್ಕದಾಗ ಹಾಕ್ತಾರೆ. ಬರಿಬೇಕಾದ್ರೆ ದಪ್ಪ ಬರ್ದ್ಬಿಟ್ಟಿರ್ತಾರೆ. ಅವೆಲ್ಲ ಮಾಮೂಲಿ ಬಿಡಿ, ಪತ್ರಕರ್ತರಿಗೆ
ಹಿಂಗೆಲ್ಲ ಮಾಡ್ತಾರೆ. ಓಕೆ, ಥ್ಯಾಂಕ್ ಯು ಮೇಡಮ್. ನೀವು ನಮ್ಗೆ ಫೋನ್ ಮಾಡಿದ್ರೆ ಒಳ್ಳೆ ಪ್ರಶ್ನೆ ಕೇಳಿದ್ರೆ ನಿಮಗೆ ಮುಳಿಯಾ ಜ್ಯುವೆಲರ್ಸ್ ಅವರ ಆಕರ್ಷಕ ಬಹುಮಾನ ಬೆಂಗಳೂರಿನ ಡಿಕನ್ಸನ್ ರಸ್ತೆ ಮಣಿಪಾಲ್ ಸೆಂಟ್ರಲ್ ಇವ್ರ ಶೋರೂಮ್ ಇದೆ. ಏನ್ ಬೇಕಾದ್ರೂ ತಗೊಂಡೋಗಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಓಕೆ ಶ್ವೇತಾ ಅವರೇ, ಈ ಲಕ್ಷ್ಮಿಗೂ ಈಗ ಹುಷಾರಿಲ್ಲ ಅಂತ ನಿಮ್ಗೆ ಗೊತ್ತಾಗಿದೆ. ಹೌದು. ನಿಮ್ಮ ತಾಯಿಗೂ ಹುಷಾರಿಲ್ಲ, ಅಂದ್ರೆ ಅವ್ರಿಗೂ ಕ್ಯಾನ್ಸರ್ ಆಗಿದೆ, ಇವ್ರಿಗೂ ಕ್ಯಾನ್ಸರ್ ಆಗಿದೆ. ಏನ್ ಅನ್ಸುತ್ತೆ ಈ ಸನ್ನಿವೇಶದಲ್ಲಿ ನಿಮ್ಗೆ ಏನ್ ಅನ್ಸುತ್ತೆ? ಟು ಬಿ ಫ್ರಾಂಕ್, ನಾನು ತುಂಬಾ ಬೋಲ್ಡ್. ನಮ್ ತಾಯಿಗೆ ಕ್ಯಾನ್ಸರ್ ಇದೆ ಅಂತ ಹೇಳಿ ನಾನು ಕುಗ್ಗ್ ಹೋಗಿಲ್ಲ. ನೀವು ಕುಗ್ಗೋಗಲ್ಲ, ನೀವ್ ಯಾಕೆ ಕುಗ್ಗೋಗ್ತೀರಾ? ಹಾಗಲ್ಲ, ಬಿಕಾಸ್ ಹುಟ್ಟಿದವರೆಲ್ಲ ಸಾಯ್ಲೇಬೇಕು, ಅದು ನಮ್ಮ ತಾಯಿ ಸಾಯ್ಲಿಕ್ಕೆ ಒಂದು ಕಾರಣ ಅಂತ ನಾನು ಒಪ್ಕೋತೀನಿ. ಅಷ್ಟೇ ಬಿಟ್ಟರು ನಮ್ಮ ತಾಯಿ ಚೆನ್ನಾಗಿದ್ದಾರೆ, ನಾವು ಚೆನ್ನಾಗಿದ್ದೀವಿ ತಾಯಿ ಜೊತೆ, ತಾಯಿಗೂ ಗೊತ್ತಿದೆ. ಸೊ ಲಕ್ಷ್ಮಿ ಬಗ್ಗೆ ನನ್ಗೇನು ಅನ್ಸುತ್ತೆ ಅಂದರೆ ಅವ್ರು ಇನ್ನೂ ಅವ್ರ ಫ್ಯಾಮ್ಲಿಗೇನು ಹೇಳಿಲ್ಲ ಇದ್ರ ಬಗ್ಗೆ. ಸೊ ಆದಷ್ಟು ಬೇಗ ಅವರು ಡಿಸ್ಕಸ್ ಮಾಡ್ಕೊಳ್ಳೋದು ಒಳ್ಳೇದು. ಯಾಕಂದ್ರೆ ಅವರಲ್ಲಿ ಪೇಯ್ನ್ ಇದೆ, ಕ್ಯಾನ್ಸರ್ ಅಂತ ಹೇಳೋ ಪೇಯ್ನ್ ಇದೆ, ಅದನ್ನು ಅವರು ಇನ್ನೊಬ್ಬರ ಜೊತೆ ಶೇರ್ ಮಾಡಿಬಿಟ್ಟು ಮುಂದೆ ಹೋಗಬೇಕು ಅನಿಸ್ತಿದೆ. ಬಟ್ ಅವ್ರು ನಂಗೆ ಹೇಳಿದ್ದಾರೆ ಟೈಮ್ ತೊಗೊಂಡು ನಾನು ಹೇಳ್ತೀನಿ ಅಂತ. ಸೊ ಆದಷ್ಟು ಬೇಗ ಹೇಳಿ ಅಂತ ನಾನು ವಿಶ್ ಮಾಡ್ತಾ ಇದ್ದೀನಿ ಅಷ್ಟೇ. ಸಪೋಸ್ ಒಂದು ಮದುವೆ ಆದಾಗ, ಒಂದು ನೀವು ಮದುವೆ ಆಗಿದ್ರೆ, ಆಗಿಲ್ಲ ನೀವಿನ್ನ ಮದುವೆ ಆಗಿಲ್ಲ, ಮದುವೆ ಆದಾಗ ನಿಮ್ಗೆ ಈ ಪರಿಸ್ಥಿತಿ ಬಂದಿದ್ರೆ ನೀವು ನಿಮ್ ಗಂಡನ್ಗೆ ಹೇಳ್ತಿದ್ರ, ನಿಮ್ ಮಕ್ಳಿಗೆ ಹೇಳ್ತಿದ್ರ? ಆ ಮನೇಲಿ ಅತ್ತೆ ಇದ್ದಾಗ ಯಾವ ರೀತಿ ನಿಭಾಯಿಸಬಹುದಾಗಿತ್ತು? ಏನು ಈ ಕಡೆ ಕೂತಾಗ ಏನ್ ಬೇಕಾದ್ರೆ ಹೇಳ್ಬೋದು, ಆಯ್ತು ನೋ ಪ್ರಾಬ್ಲಮ್, ಹುಡ್ದವ್ರು ಸಾಯ್ಲೇಬೇಕು, ಏನ್ ಬಂದ್ರೆ ಸತ್ರೇನು, ಇವೆಲ್ಲ ಡಿಕಾವುಗಳು ಈ ಕಡೆ ಕೂತಾಗ ಹೇಳ್ಬೋದು. ಅಲ್ಲಿ ಒಳಗಡೆ ಬಂದಾಗಲೇ ಗೊತ್ತಾಗೋದು, ಅವ್ರ ಕಾಲ್ ಕಚ್ಚರನೆ ಗೊತ್ತಾಗೋದು. ಸಪೋಸ್ ನಿಮಗ್ ಕಚ್ಚಿದ್ರೆ ಇಷ್ಟೇ ಒಂದು ದಿಟ್ಟವಾಗಿ ಉತ್ತರ ಕೊಡ್ತಿದ್ರಾ? ಸಾಧ್ಯನಾ? 3 ಜನ ಮಕ್ಕಳು, ಈ ಹೆಣ್ಮಕ್ಳು, ಒಂದ್ ಗಂಡು ಮಗು, ಈಗ ತಾನೇ ಎಲ್ಲ ಬೆಳಿತಾ ಇರೋಂಥವ್ರು, ಈಗ ತಾನೇ ಒಂದು ಇದು ಜೀವನ ಅಂತ ನೋಡ್ತಾ ಇರೋಂಥವ್ರು, ಹಂಗಾಗ್ಬಿಟ್ರೆ ಏನ್ ಅನ್ಸುತ್ತೆ? ಹೌದು, ಲಕ್ಷ್ಮಿ ಕಂಡೀಷನ್ ನೋಡಿದ್ರೆ ನನ್ಗೆ ಇಟ್ಸ್ ವೆರಿ ಡಿಫಿಕಲ್ಟ್ ಅನ್ಸ್ತಾ ಇದೆ. ಬಟ್ ನಾನ್ ಹೇಳ್ತಿದ್ದೆ ಅಂತ ಅನ್ನಿಸ್ತಿದ್ದೆ. ಖಂಡಿತ ಹೇಳ್ತಿರ್ಲಿಲ್ಲ ಬಿಡಿ, ನೀವ್ ಹಿಂಗ್ ಕುತ್ಕೊಳ್ತಾನೆ ಇರ್ಲಿಲ್ಲ, ಪಟ್ಟಂತ ಹಿಂಗ್ ಆಗ್ಬಿಡ್ತಿದ್ವಿ. ಇಲ್ಲ, ನಿಮ್ಗೆ ಹಾಗೆ ಅನ್ನಿಸ್ತಿದ್ಯಾ? ನನ್ಗೆ ಬಿಕಾಸ್ ನನ್ನ ತಾಯಿ ಕಾರ ತೋಣ ಗುದ್ಕೊಂಡ್ಬಿಡ್ತೀರಿ ನೀವೇನೆ, ಇದು ಸವಾಸ ಬೇಡ ಅಂತ. ಇಲ್ಲ, ನಾನು ಸರ್ 48 ಈವೆಂಟ್ಸ್ ಅಲ್ಲಿ 1-2 ಈವೆಂಟ್ ಅಲ್ಲಿ ಆಕ್ಸಿಡೆಂಟ್ಸ್ ಆಗಿರೋದಷ್ಟೇ. ಸುಮ್ನಿರಿ, 1 ಈವೆಂಟ್ ಅಲ್ಲಿ ಆಕ್ಸಿಡೆಂಟ್ ಆದ್ರೂ 2 ಈವೆಂಟ್ ಅಲ್ಲಿ ಆಕ್ಸಿಡೆಂಟ್, ಕಾಲ್ ಕೈ ಮುರಿದೋದ್ರೆ ಮುರಿದೋಯ್ತು ಅಂತಾನೆ ಲೆಕ್ಕ. ರಾಘವ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಸುಮ್ನೆ ಕ್ಯಾಶುಯಲ್ ಆಗಿ ತಕ್ಷಣ ನೀವು ಓಹೋ ಹಿಂಗೆಲ್ಲ ಏನು ಯೋಚನೆ ಮಾಡೋ ಅವಶ್ಯಕ ಅಲ್ಲ. ನನ್ಗೆ ಅವ್ರು ಮಾಡಿರೋ ಅನ್ಯಾಯನೇ ತಲೆಗೆ ಬರ್ತಾ ಇದೆ ಹೊರತು ಬೇರೆ ಇನ್ನೇನು ಬರ್ತಾ ಇಲ್ಲ. ಜನರಿಗೆ ಮಾಡಿರೋ ಅನ್ಯಾಯ. ಅಫ್ಕೋರ್ಸ್ ನಾನು ಪರ್ಸನಲ್ ಆಗಿ ನನ್ಗೆ ಗೊತ್ತಿಲ್ಲ ಅವ್ರು ಯಾರು ಅಂತ. ಈ ಪ್ರಪಂಚನೇ ರಾಘವ್ ಒಳ್ಳೆ ಒಂದು ವ್ಯಕ್ತಿತ್ವ ಅಂತ ಹೇಳ್ಬೇಕಂದ್ರೆ ನಿಮ್ ತಲೆಗೆ ಯಾಕೆ ಇದು ಬರ್ತಾ ಇದೆ? ನಾನು ಹಾಗೆ ನೋಡಿಲ್ಲ. ನನ್ಗೆ ಅವರಿಂದ ಪರ್ಸನಲ್ ಆಗಿ ಏನು ಆಗ್ಬೇಕಾಗಿಲ್ಲ. ನಾನು ಹೋಗಿ ಇನ್ವೆಸ್ಟಿಗೇಟ್ ಮಾಡತ್ತಿ, ಅದರ ಬಿಲ್ಡರ್ ಬಂದು ಲಕ್ಷ್ಮಿ ಕನ್ಸ್ಟ್ರಕ್ಷನ್ MD, ದಟ್ ಇಸ್ ಮಿಸ್ಟರ್ ರಾಘವ್. ಸೊ ರಾಘವ್ ನನ್ಗೆ ಯಾಕೋ ಅನ್ಯಾಯ ಮಾಡ್ತಿದ್ದಾರೆ ಅನ್ಸ್ತಾ ಇದೆ. ಅವ್ರೇನೋ ಒಂದು ಕೆಲಸ ಮಾಡ್ತಿದ್ದಾರೆ, ನಾನು ಅದ್ರ ಬಗ್ಗೆ ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದೀನಿ. ಸೊ ನೋಡ್ಬೇಕೇನಾಗುತ್ತೆ. ಇನ್ವೆಸ್ಟಿಗೇಷನ್ ಮಾಡಿ ಪ್ರಾಮಾಣಿಕವಾಗಿ ಬರೀರಿ. ಖಂಡಿತವಾಗ್ಲು ಅಲ್ವಾ? ಇಲ್ಲಾಂದ್ರೆ ಒಬ್ರು ಲೈಫ್ ಹಾಳಾಗ್ಬಿಡುತ್ತೆ ನೀವು ಬರೆಯೋದ್ರಿಂದ. ಸರ್, ನಾನೀಗ ಯಾರ ಲೈಫ್ ಇಲ್ಲಿ ಹಾಳು ಮಾಡ್ತಿಲ್ಲ. ನನಗೆ ಕಂಡಿದ್ದ ಅನ್ಯಾಯ ನಾನು ನೇರವಾಗಿ ಬರಿತಾ ಇದ್ದೀನಿ, ಅಷ್ಟು ಬಿಟ್ರೆ ನಾನು ಏನು ಮಾಡ್ತಾ ಇಲ್ಲ. ಓಕೆ, ಹಲೋ ನಮಸ್ಕಾರಮ್ಮ. ಹಲೋ, ನಾನು ರೂಪಾ ಅಂತ ಹೇಳಿದ್ರು ಸರ್. ಎಲ್ಲಿಂದ್ರಿ? ನಾವು ಬೆಳಗಾವಿ ಡಿಸ್ಟ್ರಿಕ್ಟ್ ಇಂದ ಸರ್. ಬೆಳಗಾವಿಂದನೇನೆ? ಹೌದ್ರಿ. ಹಲೋ, ನಮಸ್ತೆ ಮೇಡಮ್. ಹಲೋ, ನಮಸ್ತೆ ಮೇಡಮ್. ಹೇಗಿದ್ದೀರಾ? ಹಾ, ಚೆನ್ನಾಗಿದ್ದೀನಿ ನಾನು. ನಾವು ನಿಮ್ ಬಗ್ಗೆ ಕೇಳ್ಬೇಕಾಗಿತ್ತು ಕ್ವಶನ್. ಹೇಳಿ ಮೇಡಮ್. ನಿಮ್ ಆಕ್ಟಿಂಗ್ ಚೆನ್ನಾಗಿ ಮಾಡ್ತಾ ಇದ್ದಾರ, ನಿಮ್ದು ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನಾವು ಇವತ್ತು ಸಂಜೆ ಆಗ್ಲಿಲ್ಲ ಅಂದ್ರೆ ನಾವು ಮುಂಜಾನೆ ನಾವು ನೋಡ್ತೇವ್ರಿ ಬಿಡಂಗಿಲ್ಲ ಕಾರ್ಯಕ್ರಮ ಅದನ್ನ. ಚೆನ್ನಾಗಿ ಬರ್ತಾ ಇದೆ. ನೀವು ರಾಘವ್ ಅವ್ರ ಬಗ್ಗೆ ಬರ್ದಿದ್ರಲ್ಲ, ಅದು ತುಂಬಾ ಚೆನ್ನಾಗಿ ಬಂದಿದೆ. ಇನ್ನು ನೀವು ನಿಮ್ದು ಇದನ್ನು ಬೇಕ್ರಿ ನಮಗ. ನೀವು ಕೆಲಸ ಬಿಡಕ್ ಹೋದಾಗ ಅವ್ರ ನಿಮ್ ಸರ್ ಬಂದ ಕರೆದಾರಲ್ರಿ ಸರ್, ನೀವು ಮತ್ತೆ ಜಾಯಿನ್ ಆಗಿರೋ ಕೆಲ್ಸಕ್ಕೆ. ಹೌದು, ಅಂದ್ರೆ ನಾನು ಮತ್ತೆ ನಮ್ಗ ಅದು ಸ್ವಲ್ಪ ಪ್ರೇರಣೆ ಆಗ್ತಿದ್ರಿ ಮುಂದ್, ಮತ್ತೆ ಅವ್ರಿಗೆ ಏನ್ ಆಗ್ತಿದ್ರಿ, ನಾವು ಎಲ್ಲ ಇದ್ ಮಾಡ್ತೇವ್ರಿ, ಹೇಳ್ತೇವ್ರಿ ಎಲ್ಲ. ನಿಮ್ಮಿಂದ ನಮ್ಗೆಲ್ಲ ಇದು ಸಿಕ್ಕಿದ್ರಿ ಸರ್. ಬಿಡಕ್ ಹೋಗ್ಬೇಡ್ರಿ ಕೆಲ್ಸ ಕಂಟಿನ್ಯೂ ಆಗಿಡ್ರಿ ಸರ್. ಮೇಡಮ್ ಖಂಡಿತ ಮೇಡಮ್, ಖಂಡಿತ. ನಾನು ಅದನ್ನೇ ಯೋಚನೆ ಮಾಡ್ತಿದ್ದೀನಿ, ನಾನು ಪುನಃ ಹೋಗ್ಬೇಕು. ಯಾಕಂದ್ರೆ ನಾನು ಮಾಡಿರೋ ಕೆಲಸ ಸತ್ಯ ಅಂತ ಪ್ರೂವ್ ಮಾಡ್ಬೇಕಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಮೋಸ್ಟ್ಲಿ ನಾನು ಹೋಗ್ತೀನಿ ಕೆಲ್ಸಕ್ಕೆ ಪುನಃ. ಅಲ್ರಿ, ಇವ್ರು ಮಾಡದ ರಾಘವ್ ಬಗ್ಗೆ ಕೆಟ್ಟದಾಗ ಬರೆಯಕತ್ತಾರ, ಇವ್ರನ್ನ ಕೆಲ್ಸಕ್ಕೆ ಕರ್ದು ಏನ್ ಮಾಡಕತ್ತೀರಿ? ಇವ್ರು ನೀವು ಕೆಲ್ಸಕ್ಕೆ ಅವ್ರು ಬೇಕಲ್ರಿ? ಯಾಕ್ರಿ ಬೇಕಾ? ಸುಳ್ಳು ಬರೆಯಕತ್ತಾರ, ಪೇಪರ್ ಸಿಕ್ಕದ, ಕೈಗೊಂದು ಲೇಖನಿ ಸಿಕ್ಕದ ಅಂತ ಬೇಕಾದ್ ಬರೆಯಕತ್ತಾರ. ಅವ್ರ ಮಾಡ್ಬೇಕಂದ್ರೆ ನಾವ್ ಮತ್ತೆ ಹೋಗಿ ಕೆಲ್ಸಕ್ಕೆ ಜಾಯಿನ್ ಆಗ್ಬೇಕ್ರಿ, ಮತ್ತೆ ಕೆಲಸ ಮಾಡ್ಬೇಕ್ರಿ, ಗೊತ್ತಾಗ್ಬೇಕು ಅವ್ರಿಗೂ. ಏನ್ ಗೊತ್ತಾಗದ? ಒಂದ್ಸರಿ ತಪ್ಪಾದ್ರೆ ರಾಘವ್ ಗತಿ ಏನಾಗ್ಬೇಕ್ರಿ? ಗೊತ್ತಾಗ್ಬೇಕಲ್ರಿ. ಅವ್ರಿಂದ ನಮಗ್ ಪ್ರೇರಣೆ ಸಿಕ್ಕೈತೆ ಅಂದ್ಬೇಕಾದ್ರೆ ಅವ್ರದ್ದು ಕರೆಕ್ಟ್ ಇದೆ, ಅವ್ರದ್ದು ಕರೆಕ್ಟ್ ಇದೆ. ಎಲ್ಲೋ ಸ್ವಲ್ಪ ನಡವಳಿಕೆ ಸ್ವಲ್ಪ ತಪ್ಪಾಗಿದೆ ಅಂತ ಸ್ವಲ್ಪ ನಾವು ಅವ್ರು ತಿಳ್ಕೊಬೇಕಲ್ರಿ, ಅದನ್ನೆಲ್ಲ ತಿಳ್ಕೊಬೇಕಲ್ರಿ. ಏನ್ ಕೆಲ್ಸ ಕಳ್ಸೋಣ ನೀವ್ರನ್ನ? ಕೆಲ್ಸ ಕಳ್ಸೋಣ ನೀವ್ರ? ಮತ್ತ ಕೆಲ್ಸಕ್ಕೆ ಹೋಗ್ಲಿ ಬಿಡ್ರಿ, ನಾಳೆಯಿಂದ ಕಳಿಸ್ತೀವಿ ಬಿಡ್ರಿ ಕೆಲ್ಸಕ್ಕ. ಥ್ಯಾಂಕ್ ಯು ಮೇಡಮ್ ಅವ್ರ, ನಿಮ್ಗೊಂದು ಬಹುಮಾನ ಬಂದೈತ್ರಿ.
ನಿಮ್ಗ ಮುಳಿಯಾ ಜ್ಯುವೆಲರ್ಸ್ ಅವರು ಬೆಂಗಳೂರಿನ ಡಿಕನ್ಸನ್ ರಸ್ತೆ ಮಣಿಪಾಲ್ ಸೆಂಟರ್ ಇವ್ರು ಶಾಪ್ ಅದ ರೀ, ನೀವು ಬಂದ ಏನ್ ಬೇಕಾದ್ರೆ ತಗೋಬಹುದು ನೋಡ್ರಿ. ಥ್ಯಾಂಕ್ ಯು ಮೇಡಮ್ ಅವರ, ಥ್ಯಾಂಕ್ ಯು ರೀ. ಓಕೆ ಸರ್ ನೋಡಿದ್ರಾ ಕರೆಕ್ಟ್. ನೀವ್ ಯಾಕೆ ಇನ್ನ ಮದುವೆ ಆಗಿಲ್ಲ? ಜರ್ನಲಿಸಮ್ ಇದೆಲ್ಲ ಈ ಫೀಲ್ಡ್ ಅಲ್ಲಿ ತುಂಬಾ ಅಚೀವ್ ಮಾಡ್ಬೇಕಂತಿದ್ದೀನಿ. ಸೊ ಅದು ಅಚೀವ್ ಮಾಡಿದ್ಮೇಲೆ ಆಮೇಲೆ ಯೋಚನೆ ಮಾಡಿದ್ರಾಯ್ತು. ಸೊ ಫಸ್ಟ್ ಪ್ರಿಫರೆನ್ಸ್ ನಂದು ನನ್ನ ರೈಟಿಂಗ್. ನೀವು ರೈಟಿಂಗು ಇಷ್ಟೊಂದು ಪ್ರಾಕ್ಟಿಕಲ್ ಆಗಿ ಕೆಲಸ, ಹುಮ್ಮಸ್ಸು, ರೆಬಲ್ಲು, ಅವ್ರ ಬಗ್ಗೆ ಬರ್ದ್ಬಿಡ್ತೀನಿ, ಇವ್ರನ್ನ ಕಟ್ಟಾಕ್ಬಿಡ್ತೀನಿ, ಇವೆಲ್ಲ ಮಾಡೋರು ನೀವು. ನೀವ್ ಮದುವೆ ಆಗಿ ಗೃಹಲಕ್ಷ್ಮಿ ಆಗಕ್ ಸಾಧ್ಯನಾ? ನಾನು ಇನ್ನು ಅದ್ರ ಬಗ್ಗೆ ಯೋಚನೆ ಮಾಡಿ. ಯೋಚನೆ ಮಾಡ್ತೀರಿ? ಸರ್ ಆಮೇಲೆ ಒಂದ್ ತಗೊಂಡ್ರೆ ಫ್ರೀ ಆಗ್ಬಿಡ್ತದ್ರಿ. ಇನ್ಯಾವ ಯೋಚನೆ ಮಾಡ್ತೀರಿ ನೀವು? ಸರ್ ನಾನೀಗ ಈ ಕೆಲಸ ಕೈ ಹಾಕಿದ್ದೀನಿ, ಇದನ್ನ ಒಂದು ಮಟ್ಟಕ್ಕೆ ತಲುಪಿಸೋ ತನಕ ನಾನು ಅದ್ರ ಬಗ್ಗೆ ಯೋಚನೆ ಮಾಡಲ್ಲ. ತುಂಬಾ ಕಷ್ಟ ಅನಿಸ್ತದೆ? ಇಲ್ಲ ಸರ್, ನನ್ಗೆ ಅದ್ರ ಬಗ್ಗೆ ಯೋಚನೆ ಮಾಡೋದು ಬೇಡ ಅನ್ನಿಸ್ತದೆ. ಯಾಕಂದ್ರೆ ಈಗ ಮದ್ವೆ ಆಗ್ತೀರಾ ಮದ್ವೆ ಆಗಲ್ಲ ಫಸ್ಟ್ ಅದನ್ನ ಹೇಳಿ. ಗೊತ್ತಿಲ್ಲ ಸರ್. ಇದೇನ್ರಿ ನೀವು? ನನಗೆ ಗೊತ್ತಿಲ್ಲ ಸರ್. ನನ್ಗೆ ಫಸ್ಟ್ ಈಗ ನನ್ನ ಕೆಲಸ ಇರೋದು ನಂದು ಏನ್ ಬರ್ದಿದ್ದೀನಿ. ಈಗ ನಮ್ಮ ಎಡಿಟರ್ ಸರ್ ನೆನ್ನೆ ಬಂದು ಕರೆದಿದ್ದಾರೆ, ಆಮೇಲೆ ಲೈಕ್ ಬನ್ನಿ ಪುನಃ ಕೆಲಸಕ್ಕೆ ಅಂತ ಹೇಳಿದ್ದಾರೆ. ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ನಂಗೆ ಆಕ್ಚುಲಿ ತುಂಬಾ ಇಷ್ಟ ಇರೋಂತ ಕೆಲಸ ನಾನಾಗಿ ಇಷ್ಟಪಟ್ಟು ಮದುವೆ ಆದ್ಮೇಲೂ ಕೂಡ ಕೆಲಸ ಮಾಡ್ಬೋದ್ರಿ, ನೀವು ತಪ್ಪು ತಿಳಿದಿರಿ. ಅದೇ ಅಮ್ಮನ ಹತ್ರ ಡಿಸ್ಕಸ್ ಮಾಡಿದೆ ನಾನು. ಮದುವೆ ಆಗ್ಬಿಡಮ್ಮ ಬೇಗ ಅಂತ ಹೇಳಿದ್ರು. ನಾನು ಅದೇ ಹೇಳ್ದೆ, ಒಳ್ಳೆ ಗಂಡ ನನಗೆ ಅಂದ್ರೆ ನನ್ಗೆ ಇದಕ್ಕೆ ಎಂಕರೇಜ್ ಮಾಡೋನ ಸಿಕ್ಕಿದ್ರೆ ಪರವಾಗಿಲ್ಲ, ಸಿಕ್ಕಿದ್ರೆ ಗೋವಿಂದ. ಸೊ ಅಷ್ಟು ರಿಸ್ಕ್ ತಗೊಳಕ್ ನಾನೀಗ ರೆಡಿ ಇಲ್ಲ. ರಿಸ್ಕ್ ತಗೊಳ್ಳಲ್ಲ? ಬೇಡ. ತಗೊಳ್ತೀರಾ? ವಯಸ್ಸಾಗ್ತದೆ, ತಗೊಳ್ಳೇಬೇಕು. ಹಲೋ ಹಲೋ ನಮ್ಮ ನಮಸ್ಕಾರಮ್ಮ. ನಮಸ್ಕಾರ ಸರ್. ತಮ್ಮ ಹೆಸರು ಗೊತ್ತಾಗಿಲ್ಲಮ್ಮ? ಮಮತಾ ಅಂತ ಸರ್. ಮಮತಾ ಅವ್ರೆ ಎಲ್ಲಿಂದ? ಬೆಂಗಳೂರಿಂದ ಸರ್. ಏನ್ ಮಾಡ್ಕೊಂಡಿದ್ದೀರಾ ಮಮತಾ ಅವ್ರೆ? ಮನೇಲೇ ಇದೀವಿ ಸರ್. ಓಕೆ, ಇಲ್ಲಿ ಶ್ವೇತಾ ಅವ್ರು ಬಂದಿದ್ದಾರೆ ಗೃಹಲಕ್ಷ್ಮಿಯಿಂದ. ಓಕೆ ಸರ್. ನಿಮ್ ಜೊತೆ ಮಾತಾಡ್ಬೇಕು ಅಂತಿದ್ರೆ ಮಾತಾಡಿಮ್ಮ. ನಮಸ್ತೆ ಶ್ವೇತಾ ಅವರೇ. ನಮಸ್ತೆ ಮಮತಾ ಮೇಡಮ್, ಹೇಗಿದ್ದೀರಾ? ಚೆನ್ನಾಗಿದೆ, ನೀವು? ಚೆನ್ನಾಗಿದ್ದೀನಿ ನಾನು. ತುಂಬಾ ಚೆನ್ನಾಗಿ ಬರ್ತಿದೆ ಮೇಡಮ್, ಸೀರಿಯಲ್ ನೋಡ್ತಾ ಇದೀವಿ ನಾವು. ಹಾಗೆ ಮುಂದೆ ನೋಡಿ, ಹಾಗೆ ನಮ್ಮನ್ನ ಎಂಕರೇಜ್ ಮಾಡ್ತಾರೆ. ಪ್ರಶ್ನೆ ಏನಾದ್ರು ಇದೆಯಾ ನಿಮ್ಗೆ ಕೇಳೋಂತದ್ದು? ಸರ್ ಅದೇ ಅವ್ರ ಆಕ್ಟಿಂಗ್ ಬಗ್ಗೆನೇ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೇಕಂತಾನೆ ಕಾಲ್ ಮಾಡಿದ್ದೆ ಸರ್. ಇವಾಗ ಮೊದಲೆಲ್ಲ ವೀಣಾ 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 ಅಂತ ಗುರ್ತಿಸ್ತಾ ಇದ್ರು, ಅದೆಲ್ಲ ಬೇರೆ. ಅದು ವೀಣಾ ಅಂತ ಕರೀತಾ ಇದ್ರು, ನೀವು ರ್ಯಾಲಿಗೆ ಹೋಗ್ತಾ ಇದ್ರಿ, ಜಾಲಿಯಾಗಿರ್ತಾ ಇದ್ರಿ, ಬೇಕಾದಾಗ ಊಟ ಮಾಡ್ತಾ ಇದ್ರಿ, ಹಾಸ್ಪಿಟಲ್ ಹೋಗಿ ಸೇರ್ತಾ ಇದ್ರಿ. ಆದ್ರೂ ಗೃಹಲಕ್ಷ್ಮಿ ಬಂದ್ಮೇಲೆ ಜನ ಏನಂತ ಗುರುತಿಸ್ತಾ ಇದ್ದಾರೆ ನಿಮ್ನ? ನೋಡಿ ಎಷ್ಟೋ ಜನ ನೀವು ಅವ್ರ ಅವಾಗಲೇ ಪ್ರೇರಣೆ ತಗೊಂಡ್ಬಿಟ್ಟಿದ್ದಾರೆ, ಆದ್ರೆ ನಿಮ್ ತರ ಇರ್ಬೇಕು ಅದೆಲ್ಲ ಏನ್ ಅನ್ಸುತ್ತೆ ಸರ್? ಆಕ್ಚುಲಿ ಏನಂದ್ರೆ ನನ್ ಜೊತೆ ಮಾತಾಡಕ್ ತುಂಬಾ ಜನ ಭಯ ಪಡ್ತಾರೆ. ಹೌದು, ನಮಗೂ ಭಯ ಆಗ್ತಿತ್ತು ಮೊದಲು, ಇವಾಗ ಸ್ವಲ್ಪ ಸರಿ ಹೋಯ್ತು. ಇಲ್ಲ, ಆಕ್ಚುಲಿ ನಾನು ಸಾಫ್ಟ್ ಸ್ಪೋಕನ್, ಬಟ್ ಈ ಕ್ಯಾರೆಕ್ಟರ್ ಇಳ್ದ ಮೇಲೆ ಅಂತೂ ತುಂಬಾ ಜನ ಹೆದರ್ತಾರೆ. ಖಂಡಿತವಾಗ್ಲೂ ಆ ಫೀಲಿಂಗ್ ಬಂದ್ಬಿಟ್ಟಿದೆ ನಂಗೆ. ಶ್ವೇತಾ ಅಂದ್ರೆ ಇಲ್ಲ ಶ್ವೇತಾ ಮೇಡಮ್ ಅಂತಾರೆ. ಆ ಫೀಲಿಂಗ್ ತುಂಬಾ ಖುಷಿ ಆಗುತ್ತೆ ನಂಗೆ. ಆಮೇಲೆ ಅದಕ್ಕಿಂತ ಜಾಸ್ತಿ ನಮ್ ಗೃಹಲಕ್ಷ್ಮಿ ಪ್ರತಿಯೊಂದು ನೋಡಿದವರು ಎಲ್ಲರೂ ಎಂಕರೇಜ್ ಮಾಡ್ತಾ ಇದ್ದಾರೆ. ಸೊ ಈವನ್ ನಾನು ಕುತ್ಕೊಂಡು ನೋಡ್ತಾ ಇರ್ತೀನಿ, ತುಂಬಾ ಒಳ್ಳೆ ರೆಸ್ಪಾನ್ಸ್ ಬರ್ತಾರೆ, ತುಂಬಾ ಖುಷಿ ಆಗುತ್ತೆ. ಹಲೋ ಹಲೋ ಹಲೋ, ನಮಸ್ಕಾರ. ನಮಸ್ಕಾರ, ತಮ್ಮ ಹೆಸರು? ಸರ್ ನಮ್ಮ ಹೆಸರು ಗೀತಾ ಅಂತ ಸರ್. ಗೀತಾ ಅವ್ರು ಎಲ್ಲಿಂದ ರೀ? ಮಂಡ್ಯದಿಂದ ಸರ್. ಓಕೆ, ಮಂಡ್ಯ. ಗೀತಾ ಅವ್ರೆ, ಶ್ವೇತಾ ಅವ್ರ ಇದ್ದಾರೆ, ಅವ್ರ ಜೊತೆ ಮಾತಾಡ್ತೀರಾ? ಹೌದು ಸರ್, ಮಾತಾಡಿ ಮಾತಾಡಿ ಮೇಡಮ್, ಮಾತಾಡಿ. ಹಲೋ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮೇಡಮ್, ನೀವ್ ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ, ಹೇಳಿ ಮೇಡಮ್. ರಾಘವ್ ಬಗ್ಗೆ ನೀವು ಪತ್ರದಲ್ಲ ಸರ್ ಎಲ್ಲ ತಪ್ಪೆಲ್ಲ ಹಾಕ್ಸಿದ್ರಲ್ಲ, ಅದ್ರ ಬಗ್ಗೆ ನಿಮ್ಮಲ್ಲೂ ಅದೇ ತರ ಪತ್ರಿಕೆಗೆ ಹಾಕ್ಸಿದ್ರೆ ನೀವು ಸುಮ್ನೆ ಹಾಕ್ಸಿದ್ರ ಮೇಡಮ್? ಅದು ರಾಘವ್ ಬಗ್ಗೆ ಮೇಡಮ್, ನಾನು ರಾಘವ್ ಬಗ್ಗೆ ವೈಯಕ್ತಿಕವಾಗಿ ಏನು ಹಾಕ್ಲಿಲ್ಲ. ನಾನು ಲಕ್ಷ್ಮಿ ಕನ್ಸ್ಟ್ರಕ್ಷನ್ ಬಗ್ಗೆ ಹಾಕಿರೋದು. ಅಫ್ಕೋರ್ಸ್ ಅದರ MD ಬಂದು ರಾಘವ್ ಅವರು. ಸೊ ಹಾಗಾಗಿ ಇದು ರಾಘವ್ ಮೇಲೆ ಬರ್ದಿದ್ದೀನಿ ಅಂತ ನೀವು ತಿಳ್ಕೊಳ್ತಾ ಇದ್ದೀರಾ. ಸೊ ಅವ್ರು ಏನ್ ಮಾಡಿದ್ದಾರೆ, ಈ ಕೆರೆ ಒತ್ತುವರಿ ಜಾಗ ಆಗಿರುವಂತದನ್ನ ತಗೊಂಡು ಹೋಗಿ ಆಮೇಲೆ ಅವ್ರು ಬೈ ಮಾಡ್ಬಿಟ್ಟು ಈಗ ಅದರಲ್ಲಿ ಬಿಲ್ಡಿಂಗ್ ಮಾಡ್ತಾ ಇದ್ದಾರೆ. ಅದು ಸರ್ಕಾರಿ ಜಾಗ. ಸೊ ಅದನ್ನ ಇವ್ರು ಮಾಡಿದ ತಪ್ಪು. ನಾನು ಬರೀ ಜನರ ಪರವಾಗಿ ನಿಂತು ಅದಕ್ಕೆ ಹೋರಾಟ ಮಾಡ್ತಿದ್ದೀನಿ ಹೊರತು ರಾಘವ್ ಮೇಲೆ ಯಾವುದೇ ತರ ಪರ್ಸನಲ್ ಅಲಿಗೇಷನ್ಸ್ ಮಾಡ್ತಾ ಇಲ್ಲ ಮೇಡಮ್. ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಮಂಡ್ಯದವ್ರಿಗೆ ಥ್ಯಾಂಕ್ ಯು ಮೇಡಮ್. ನಿಮ್ಮನ್ನು ಬಹುಮಾನ ಪಡೆದಿದೆ ಮುಳಿಯಾ ಜ್ಯುವೆಲರ್ಸ್ ಅವರ ಆಕರ್ಷಕ ಬಹುಮಾನ ಕಳಿಸ್ಕೊಡ್ತಾ ಇದೀವಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಗೃಹಲಕ್ಷ್ಮಿಯಿಂದ ಬಂದಿದ್ದಾರೆ ಶ್ವೇತಾ ಅವರು. ಇವ್ರ ಜೊತೆ ಮಾತಾಡಬಹುದು, ಬೇಕಾದ ಪ್ರಶ್ನೆಗಳನ್ನ ಕೇಳ್ಕೋಬಹುದು. ಫೋನ್ ಮಾಡಿದ್ದಾರೆ. ಹಲೋ ಹಲೋ, ನಮಸ್ಕಾರಮ್ಮ. ಹಲೋ ಸರ್, ನಮಸ್ಕಾರ ಸರ್. ತಮ್ಮ ಹೆಸರು ಗೊತ್ತಾಗಿಲ್ಲಮ್ಮ? ತುಂಬಾ ಚೆನ್ನಾಗಿ ಬರ್ತಾ ಇದೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಾನೊಂದ್ಸಲ ಟ್ರೈ ಮಾಡ್ಬೇಕು ಅಂತ ತುಂಬಾ ಪ್ರಯತ್ನ ಮಾಡ್ತಾ ಇದೀನಿ, ಅಡಿಗೆ ಪ್ರೋಗ್ರಾಮ್ ಬರ್ಬೇಕು ಅಂತ. ಬನ್ನಿ ಬನ್ನಿ, ವೆಜ್ ನಾನ್ ವೆಜ್? ನಾನ್ ವೆಜ್ ಸರ್. ಇಮಿಡಿಯೇಟ್ ಆಗಿ ಬನ್ನಿ. ಹೇಳಿ, ನಿಮ್ಮ ಹೆಸರು ಹೇಳಿ. ನಮ್ಮ ಹೆಸರು ನೇತ್ರ ಅಂತ. ಎಲ್ಲಿಂದ ನೇತ್ರ ಅವ್ರೆ? ಬ್ಯಾಂಗ್ಳೂರಿಂದ ಸರ್. ಎಲ್ಲಿ ಬ್ಯಾಂಗ್ಳೂರಲ್ಲಿ? ಹಾ ಸರ್, ಬ್ಯಾಂಗ್ಳೂರಲ್ಲಿ ದಾಸರಳ್ಳಿ. ದಾಸರಳ್ಳಿ ಅವರಾ? ಓಕೆ, ಹೇಳಿಮಾ. ನಮ್ಮ ಜೊತೆಗೆ ಶ್ವೇತಾ ಅವರು ಇದ್ದಾರೆ, ಗೃಹಲಕ್ಷ್ಮಿ ಶ್ವೇತಾ ಅವರು. ಅವ್ರ ಜೊತೆ ಮಾತಾಡಬಹುದು, ಮಾತಾಡಿಮಾ.
ಹಲೋ ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಹೇಗಿದ್ದೀರಾ? ನೀವು ನಿಮ್ಮ ಅಮ್ಮನ್ ತುಂಬಾ ಪ್ರೀತಿಸ್ತೀರಾ. ಅಫ್ಕೋರ್ಸ್ ತುಂಬಾ ಇಷ್ಟಪಡ್ತೀನಿ. ಅದೇ ರೀತಿ ತನ್ನ ತಾಯ್ದಿನ ಪ್ರೀತಿಸ್ತಾರೆ. ಕೆಲವರು ಕಾಯಿಲೆ ಬಂತು ಕೂಡ್ಲೆ ಮದ್ವೆ ಆದ ಕೂಡ್ಲೆ ಅಪ್ಪ ಅಮ್ಮನ್ ಮರ್ತ್ಬಿಡ್ತಾರೆ. ಆದ್ರೆ ನೀವ್ ಆಗಲ್ಲ, ತುಂಬಾ ಪ್ರೀತಿಸ್ತೀರಾ. ಮದ್ವೆನೇ ಬೇಡ ಅಂತ ಇದ್ ಮಾಡಿಟ್ಟು ನಿಮ್ಮ ಅಮ್ಮನ್ ತುಂಬಾ ಪ್ರೀತಿಸ್ತೀರಾ ನೀವು. ಹೌದು. ಆದ್ರೆ ನಿಮ್ ಅಮ್ಮನ ಕಾಯಿಲೆ ಇದೆ ಅನ್ನೋದು ಗೊತ್ತು. ನೀವ್ ಒಂಥರ ಮಗು ತರ ನಿಮ್ ಅಮ್ಮನ್ ಟ್ರೀಟ್ ಮಾಡ್ತಾ ಇದ್ದೀರಾ. ನನ್ನ ಮಗುನೇ ಆಗ್ಬಿಟ್ಟಿದ್ದಾರೆ ಅವರು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಯಾಕೆಂದ್ರೆ ನಾವ್ ಅಪ್ಪ ಅಮ್ಮನ್ ಪ್ರೀತಿಗೆ ಮೋಸ ಮಾಡ್ಬಾರ್ದು. ಆದ್ರೆ ನಿಮ್ಮನ್ನ ನೋಡ್ಬಿಟ್ಟು ನಿಜವಾಗ್ಲೂ ನನ್ಗೆ ತುಂಬಾ ಖುಷಿ ಆಗ್ತೈತೆ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಅವ್ರು ನನ್ಗೀಗ ಚಿಕ್ಕ ಮಗು ತರನೇ ಆಗ್ಬಿಟ್ಟಿದ್ದಾರೆ. ಅಯ್ಯೋ, ಹಲೋ, ಕಟ್ಟಾಗೋಯ್ತಲ್ಲ ದಾಸಳಿ ಅವ್ರ ಕಾಲ್ ಕಟ್ಟಾಗಿದೆ. ನೋ ಪ್ರಾಬ್ಲಮ್. ನಿಮಗೆ ಅದ್ಭುತವಾಗಿರುವಂತಹ ಬಹುಮಾನ ಕೊಡ್ತಾ ಇದೀವಿ. ಮುಳಿಯಾ ಜ್ಯುವೆಲರ್ಸ್ ಅವರ ಆಕರ್ಷಕ ಭಾವ. ನಿಮ್ಗೆ ಏನು ಹೇಳ್ತಾ ಇದ್ರಿ? ಹೇಳಿ ನಿಮ್ಮ ಅಮ್ಮನ ಬಗ್ಗೆ ಏನು ಹೇಳ್ತೀರಿ? ಅದೇ ನಮ್ಮ ಅಮ್ಮ ನನಗೆ ಮಗು ತರನೇ ಆಗ್ಬಿಟ್ಟಿದ್ದಾರೆ. ಆ ಮಗುನ್ ಸಂಭಾಳಿಸೋದೇ ನನಗೊಂದು ಕೆಲಸ. ಅದ್ರ ಜೊತೆ ನನ್ನ ಜರ್ನಲಿಸಂ ಫೀಲ್ಡ್ ಇಟ್ಸ್ ವೆರಿ ಟಫ್, ಡಿಫಿಕಲ್ಟ್ ಜಾಬ್. ಅದ್ರಲ್ಲೂ ನೀವು ಮದ್ವೆ ಆಗಿ ಅಂತೀರಿ. ಹೇಗ್ ಸರ್ ಆಗ್ಲಿ ನಾನು? ಏನ್ ಮಾಡ ಅಂತೀರಾ? ಮದುವೆ ಬೇಡ ಬೇಡ. ಈಗ ನಾನು ಸುಮ್ನೆ ರಾಘವ್ ಕೆಲಸ ಮಾಡ್ತೀನಿ ಬಿಡಿ. ರಾಘವ್ದು ಕೇಸ್ ಬಂದಿದೆ, ಹೇಗೂ ಎಡಿಟರ್ ಸರ್ ಕರೆದಿದ್ದಾರೆ. ತೆಗೆದ್ಬಿಟ್ಟಿದ್ದು ತಿರ್ಗಾ ಅಲ್ಲೇ ಕೆಲ್ಸಕ್ಕೆ ಹೋಗಿ ಚೆನ್ನಾಗಿರುತ್ತಾ? ಅವ್ರು ಬಂದ್ ಕರೆದ್ರಲ್ವಾ? ಅಲ್ಲ ಕರೀತಾರೆ, ಆದ್ರೂ ಕೂಡ ಅಟ್ಮಾಸ್ಫಿಯರ್ ಸೆಟ್ ಆಗುತ್ತೆ. ಇಲ್ಲ ಸರ್, ಎಡಿಟರ್ ಸರ್ಗೂ ನಾನು ಹೇಳ್ದೆ ಸರ್ ಸಾರಿ ನೋಟಿಸ್ ಹಾಕಿದ್ರೆ ನಾ ಇರಲ್ಲ ಅಂತ. ಬಟ್ ಆ ಮೂಮೆಂಟ್ ಅವ್ರಿಗೇನು ಪಾಪ ಹೇಳಕ್ಕಾಗಿಲ್ಲ. ಬಟ್ ಅವರೇ ಪರ್ಸನಲ್ ಆಗಿ ಬಂದ್ ಹೇಳಿದ್ದಾರೆ. ನಮ್ಮ ಅಮ್ಮನೂ ನನ್ಗೆ ಹೇಳಿದ್ದಾರೆ, ದೊಡ್ಡವ್ರು ಬಂದ್ ಹೇಳಿದ್ದಾರೆ ಅಂತ. ಸೊ ನಾನು ಎಲ್ರಿಗೂ ರೆಸ್ಪೆಕ್ಟ್ ಕೊಟ್ಟು ಹೋಗೋಣ ಅಂತ ಡಿಸೈಡ್ ಮಾಡಿದೆ. ಓಕೆ, ಆಲ್ ದಿ ಬೆಸ್ಟ್. ಮತ್ತೊಮ್ಮೆ ಹೋಗಿ ಜಾಯ್ನ್ ಆಗಿ ಸಾಕಷ್ಟು ಈ ತರ ಏನೇನಿದೆಯೋ ಸಮಾಜದ ಕೊಳೆಗಳನ್ನ ತೆಗಿರಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಕಾರ್ಯಕ್ರಮ ಮುಗಿಸ್ಬೇಕು ಅಂತ ಹೇಳ್ತಾ ಇಲ್ಲ ನಾನು. ಏನ್ ಹೇಳ್ತಾ ಇದೀನಿ ಅಂದ್ರೆ ಸೀರಿಯಲ್ದು ಸಾಕು. ವೀಣಾ ಅವರೇ, ವೀಣಾಗಿ ಮಾತಾಡಿ ಸ್ವಲ್ಪ. ಶ್ವೇತಾ ಆಗಿ ಬಿಟ್ಬಿಡಿ. ವೀಣಾ, ಹೆಂಗೆ ಬಂದ್ರಿ ಸೀರಿಯಲ್ ನೀವು? ಸೀರಿಯಲ್ಗೆ ಹೇಗೆ ಬಂದೆ ಅಂದ್ರೆ ನಾನು ಯಾವತ್ತು ಯೋಚನೆ ಮಾಡದೆ ಬಂದೆ. ಸೀರಿಯಲ್ ಬರ್ಬೇಕು ಅಂತ ಗೊತ್ತಿಲ್ಲ. ಖಂಡಿತವಾಗ್ಲೂ. ಏನು ಓದಿದ್ ನೀವು? ನಾನು ಗ್ರಾಜುಯೇಷನ್ ಕಂಪ್ಲೀಟ್ ಮಾಡಿದ್ದೀನಿ. ಓದಿದೆಲ್ಲ 10th ತನಕ ಮಡಿಕೇರಿ ಓದಿದೆ. ಆಮೇಲೆ ಬಂದು ಉಜಿರೆ SDM ಕಾಲೇಜಲ್ಲಿ ಓದಿದೆ. ಸೊ ಅಲ್ಲಿ ಫಸ್ಟ್ ರ್ಯಾಂಕ್ ಹೋಲ್ಡರ್ ನಾನು. ಇವತ್ತಿಗೆ ನನ್ನ ಹೆಸರಿದೆ. ಐ ಆಮ್ ಸೋ ಪ್ರೌಡ್. ಯಶೋರ್ಮ ಸರ್ ಪ್ರಿನ್ಸಿಪಲ್. ಇವತ್ತಿಗೆ ಹೋದ್ರು ನಾನು ಕಂಡಿಡಿದ್ ಮಾತಾಡ್ತೀನಿ. ಸೆಕೆಂಡ್ PUC ನಲ್ಲಿ ರ್ಯಾಂಕ್? ಎಸ್. ವೆರಿ ಗುಡ್, ವೆರಿ ಗುಡ್. ಥ್ಯಾಂಕ್ ಯು ಸೋ ಮಚ್. ಸೊ ಅದಾದ್ಮೇಲೆ ನಾನು ಗ್ರಾಜುಯೇಷನ್ ಬಂದು ನಾನು ಮೈಸೂರಲ್ಲಿ ಮಾಡ್ಕೊಂಡೆ. ಸೊ ಇವಾಗ ನಾನು MA ಮಾಡ್ತಾ ಇದ್ದೀನಿ. ಜರ್ನಲಿಸಂ, ಇದ್ರಲ್ಲಿ ಜರ್ನಲಿಸಮ್ ಮಾಡ್ತಾ ಇದ್ದೀನಿ. ವೆರಿ ಗುಡ್, ವೆರಿ ಗುಡ್. ಮಾಡಿ ಒಳ್ಳೇದಾಯ್ತು. ಮತ್ತೆ ಅವಾಗ್ಲಾರು ಸತ್ಯವಾಗಿ ಬರೀರಿ, ಸತ್ಯ ಕಥೆಗಳನ್ನೇ ಬರೀರಿ, ಆಧರಿಸಿದಂತದ್ದೇ ಬರೀರಿ. ಇವಾಗನು ನಾನು ಸತ್ಯನೇ ಬರೀತಾ ಇದ್ದೀನಿ. ಅಂದ್ರೆ ಬೆಂಗಳೂರು ಮನೇಲಿದೆ? ಬೆಂಗಳೂರು ನಾನು ಶೂಟಿಂಗ್ ಪರ್ಪಸ್ ಬರ್ತೀನಿ. ಕುಮಾರಸ್ವಾಮಿ ಲೇಔಟ್ ಅಲ್ಲಿ ಇದ್ದೀನಿ ನಾನು. ಇಲ್ಲ ಶೂಟಿಂಗ್ ನೀವು ನಿಮ್ಮ ನಾನು ಇಲ್ಲಿಂದ ಡ್ರೈವ್ ಮಾಡಕ್ ತಗೊಂಡ್ರೆ 3.5 hours 4 hours ಸಾಕು ನಂಗೆ ಮಡಿಕೇರಿ. ಒಳ್ಳೆ ಡ್ರೈವರ್. ನಿಮ್ಗೆ ಒಳ್ಳೆ ಡ್ರೈವರ್ ಹುಡುಕ್ತಾ ಇದ್ದೆ ನಾನು ಕೂಡ. ಖಂಡಿತವಾಗ್ಲೂ ಸರ್, ನಂಗೆ ಡ್ರೈವಿಂಗ್ ಯಾವತ್ತೂ ಬೇಜಾರಾಗಿದ್ದೇ ಇಲ್ಲ. ಓಕೆ, ಎಲ್ಲಾ ಗಾಡಿ ಡ್ರೈವ್ ಮಾಡ್ತೀರಾ? ಓ, ಟ್ರ್ಯಾಕ್ಟರ್ ಒಂದು ಸರ್ ಹಿಂಗ್ ಓಡಿಸ್ತೀನಿ. ಟ್ರಿಲ್ಲರ್ ಬರುತ್ತಲ್ಲ, ಅದು ಸ್ವಲ್ಪ ರಿವರ್ಸ್ ಹಾಕ್ಲಿಕ್ಕೆ ಒದ್ದಾಡ್ತೀವಿ. ಅದ್ ಬಿಟ್ರೆ ಬೇರೆ ಏನೂ ಇಲ್ಲ. ಯಾವ್ದು ಲಾರಿ ಕೊಡಿ, ಬಸ್ ಕೊಡಿ. ಲಾರಿ, ಬಸ್ಸು ಎಲ್ಲಾನು ಡೆಫಿನೆಟ್ಲಿ. ಯಾವ್ದ್ರ ಮೇಲೆ ಹಚ್ಚಿದೀರಾ? ಪ್ರಾಣಿ ಹತ್ಯೆ, ಮನುಷ್ಯ ಹತ್ಯೆಗಳು? ಖಂಡಿತವಾಗ್ಲಿಲ್ಲ. ಟಚ್ ಅದ್ರ ದೋಷಗಳೇನಿದ್ರೆ ನಮ್ ಗುರುಜಿ ಇದ್ದಾರೆ, ಅದಕ್ಕೋಸ್ಕರ. ಖಂಡಿತ ಆ ರೀತಿ ಏನೂ ಇಲ್ಲ. ಮುಂದಿನ ಕನಸು ಏನ್ ಇಟ್ಕೊಂಡಿದ್ದೀರಾ? ನಾನು ಯಾವತ್ತೂ ಕನ್ಸ್ ಕಂಡೋಳಲ್ಲ. ಏನ್ ಬಂದಿದೆ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡೆ ಹೋಗ್ತಾ ಇದ್ದೀನಿ. ಸೊ ಇವತ್ತಿನ ತನಕ ಏನ್ ಬಂದಿದೆ ಅದೆಲ್ಲ ನಂಗೆ ಒಳ್ಳೇದೇ ಆಗಿದೆ. ಮುಂದಕ್ಕೂ ಹಾಗೆ ಆಗುತ್ತೆ ಅಂತ ನಾನು ಬಿಲೀವ್ ಮಾಡ್ತೀನಿ ಅಷ್ಟೇ. ಓಕೆ, ನಿಮ್ಮ ಕನಸುಗಳೆಲ್ಲ ಈಡೇರ್ಲಿ. ಗೃಹಲಕ್ಷ್ಮಿ ಸೀರಿಯಲ್ ಬಂದಾದ್ಮೇಲೆ, ಅಂದ್ರೆ ಮೊದಲೆಲ್ಲ ವೀಣಾ ಅಂದ್ರೆ ಗಾಡಿ ಓಡಿಸ್ತಾಳೆ ಇದೆಲ್ಲ ಗೊತ್ತಿರುತ್ತೆ. ಹೌದು. ಗೃಹಲಕ್ಷ್ಮಿ ಬಂದ್ಮೇಲೆ ಸ್ಪೆಷಲ್ ಏನೋ ಚೇಂಜಸ್ ಆಗಿದೆಯಾ ನಿಮ್ ಜೀವನದಲ್ಲಿ? ಆಗಿದೆ. ಒಂಥರ ನನ್ಗೆ ನಮ್ಮ ಅಮ್ಮನ ಇಲ್ಲಿ ನೋಡ್ಕೊಳ್ಬೇಕಾದ್ರೆ ನಂಗೆ ನಿಜವಾಗ್ಲೂ ಅದ್ರಲ್ಲಿ ತುಂಬಾ ಇಮೋಷನಲ್ ಆಗೋ ಸೀನ್ಸ್ ಬಂದ್ರೆ ನಮ್ಮ ಅಮ್ಮ ನೆನಪಾಗ್ಬಿಡ್ತಾರೆ. ಹೌದು, ನಮ್ಮಮ್ಮ ಮಡಿಕೇರಿ ಇವಾಗ ಪ್ರೆಸಿಡೆಂಟ್. ಸೊ ತುಂಬಾ ಮಿಸ್ ಮಾಡ್ಕೊಳ್ತೀವಿ. ಇಲ್ಲಿ ಶೂಟಿಂಗ್ ಇದ್ದಾಗ ಇಲ್ಲಿರ್ತೀವಿ, ಅಲ್ಲಿರ್ತೀವಿ. ನಂಗೆ ನಮ್ಮಮ್ಮ ಶಾರದಮ್ಮನ್ ನೋಡಿದ್ರೆ ನಂಗೆ ಅವ್ರನ್ನೇ ನೋಡ್ದಾಗ ಆಗುತ್ತೆ. ಸೊ ಅದು ಟಚಿಂಗ್ ಇದೆ. ಆಮೇಲೆ ಅಪ್ಪ ಅಲ್ಲೇ ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ ಮಡಿಕೇರಿಯಲ್ಲಿ. ತೋಟ ಗಿಟ ಎಲ್ಲ ಉಂಟಾ? ಕಾಫಿ ಉಂಟಾ? ಕಾಫಿ ಕೊಡ್ತೀರಾ ಬಂದ್ರೆ? ಖಂಡಿತವಾಗ್ಲು ಬನ್ನಿ ಸರ್. ಒಗ್ಗರಣೆ ಅಲ್ಲೇ ಮಾಡುವಂತೆ. ಒಗ್ಗರಣೆ ಡಬ್ಬಿ ಮಡಿಕೇರಿಲಿ ಒಂದ್ಸಲ. ಓಕೆ, ನಿಮ್ಮ ಕೂರ್ನಲ್ಲಿ ತುಂಬಾ ಜನ ಗೃಹಲಕ್ಷ್ಮಿ ನೋಡ್ತಾ ಇದ್ದಾರೆ. ಅವ್ರಿಗೆಲ್ಲ ಪ್ರೀತಿಯಿಂದ ನಿಮ್ಮ ಕೂರ್ಗಿ ಭಾಷೆನಲ್ಲಿ ಪ್ರತಿದಿನ ಸಂಜೆ 6:30ಕ್ಕೆ ಗೃಹಲಕ್ಷ್ಮಿ ಬರುತ್ತೆ. ದಯವಿಟ್ಟು ನೋಡಿ, ನಾನ್ ಬರ್ತಾ ಇದೀನಿ ಅಂತೇಳಿ. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಈಗ ಗೃಹಲಕ್ಷ್ಮಿ ಮುಸ್ಸಂಜೆ ಮಾತು ನೋಟಿಯನ್ನುಳ್ಳಿರೋ ಸರ್ ಕೂಡ. ಸೊ ಅಂದನೆ ದಾನ ಪಿನ್ಯ 6:30க்கு ನಂಗಡ ಗೃಹಲಕ್ಷ್ಮಿ ಸೀರಿಯಲ್ ಬಪ್ಪ. ಸೊ ಅದ್ಲು ನಾನು ಮಾಡಿಯನ್ನುಳ್ಳ ದಯಬೆಚ್ಚಿತ್ತು ಪ್ಲೀಸ್ ಎಲ್ಲರೂ ನೋಟಿ ನಂಗಳ ವಿಶ್ ಮಾಡಿ ಇಚ್ಚಿಕೆ ನಾ ಕಟ್ಟು. ಅದೇ ಮುಸ್ಸಂಜೆ ಮಾತು ನಾನ್ ಬರ್ತಾ ಇದ್ದೀನಿ ಗೃಹಲಕ್ಷ್ಮಿ ಏನಾದ್ರು ಏನ್ ಹೇಳಿ ನೀವು ಕರೆಕ್ಟ್ ಆಗಿ ಹೇಳ್ರಿ. ಇಲ್ಲ ಸರ್, ನಾನು ಹೇಳಿದ್ದು ಸರ್ ಜೊತೆ ಮುಸ್ಸಂಜೆ ಮಾತು ಮುಗಿಸ್ತಾ ಇದ್ದೀನಿ. ಅದ್ರ ನೆಕ್ಸ್ಟ್ ನಾನು 6:30ಕ್ಕೆ ಬರ್ತಾ ಇದ್ದೀನಿ. ಕಾರಲ್ಲಿ ಕರ್ಕೊಂಡು ಹೋಗ್ತೀರಾ ಅನ್ಕೊಂಡೆ ನಾನು. ಏನು ಬನ್ನಿ ಸರ್, ಇವಾಗ್ಲೇ ಹೊರಟಿರೋಣ.
ಓಕೆ, ನಿಮ್ಮ ಗೃಹಲಕ್ಷ್ಮಿ ತಂಡ ಹೆಂಗಿದೆ? ಹೊಸ ತಂಡ, ಡೈರೆಕ್ಟ್ರು? ಸೀರಿಯಸ್ಲಿ ಐ ಆಮ್ ಸೋ ಡ್ಯಾಮ್ ಲಕ್ಕಿ. Okay. ಬಿಕಾಸ್ ನಾವು ಎಲ್ಲ ಪ್ರಾಜೆಕ್ಟ್ ವರ್ಕ್ ಮಾಡ್ಬೇಕಾದ್ರೆ ಅದು ನಮ್ಗೆ ಸೆಟ್ ಟೀಮ್ ವರ್ಕ್ ಚೆನ್ನಾಗಿ ಸೆಟ್ ಆಗ್ಬೇಕು. ಅಫ್ಕೋರ್ಸ್ ವರ್ಕ್ ನಾನು ಇವತ್ತಿನ ತನಕ ಎಲ್ಲಿ ಮಾಡಿದ್ರು ಎಲ್ಲಾ ಟೀಮಲ್ಲಿ ನಾನು ಎಂಜಾಯ್ ಮಾಡಿದೀನಿ. ಇಲ್ಲ, ಏನ್ ಗೊತ್ತಾ, ನಾವು ಚೆನ್ನಾಗಿತ್ತು ಟೀಮ್ ಚೆನ್ನಾಗಿರುತ್ತೆ ಅಂತ ನಾನು ಅನ್ಕೊಳ್ಳೋದು ಯಾವಾಗ್ಲೂ. ಹಾಗಿರ್ಬೋದು. ಕೆಲವ್ರಿಗೆ ಏನು ಅನ್ಸುತ್ತೆ ಅವರೇ ಸರಿ ಇಲ್ಲ ಅಂದ್ರೆ ಟೀಮ್ ಸರಿ ಇಲ್ಲ ಅಂತ ಹೇಳ್ತಾರೆ. ನಾವೆಲ್ಲಿ ಚೆನ್ನಾಗಿರ್ತೀವೋ ನಮ್ಮ ಟೀಮು ಚೆನ್ನಾಗಿರುತ್ತೆ. ಖಂಡಿತವಾಗ್ಲು ಐ ಅಗ್ರಿ. ಬಿಕಾಸ್ ಇಟ್ಸ್ ಅ ಟೀಮ್ ವರ್ಕ್. 5 ಬೆರಳು ಹಿಂಗಿದ್ರೇನೆ ಮುಷ್ಟಿ ಆಗೋದು. ಸೊ ನಮ್ ಪ್ರಾಜೆಕ್ಟ್ ಇವತ್ತು ಬಂದಿದ್ರೆ ಹಿಂಗಿದೀವಿ ಎಲ್ರು. ಐ ಆಮ್ ವೆರಿ ಪ್ರೌಡ್. ಬಿಕಾಸ್ ಪ್ರೊಡ್ಯೂಸರ್ ಮೇಡಮ್ ಆಗ್ಲಿ, ಇವ್ರ ಸಪ್ನಾ ಮೇಡಮ್, ಸರ್, ಯಾರು ನಾವು ಪ್ರೊಡ್ಯೂಸರ್ಸ್ ಅಪ್ಪ ಅಂತ ಏನೂ ಇಲ್ಲ. ಬರ್ತಾರೆ ನಮ್ ಜೊತೆ ಕೂರ್ತಾರೆ, ಊಟ ಮಾಡ್ತಾರೆ, ಏನ್ ಪ್ರಾಬ್ಲಮ್ ಅಮ್ಮ, ಏನು ಪ್ರತಿಯೊಂದು ಕೇಳಿದ್ದಾರೆ ಇವತ್ತಿನ ತನಕ ಅಷ್ಟೇ. ಮೇಡಮ್ ಈ ತರ ಇದೆ, ಅಯ್ಯೋ ಆಯ್ತು, ಯಾವ್ದಕ್ಕೂ ಆಗಲ್ಲ ಅಂತ ಹೇಳಿದ್ಲ. ನಾನು ಇವತ್ತಿನ ತನಕ ಮೇಡಮ್ ಒಂದು ದಿವಸ ಡೇಟ್ ಅಡ್ಜಸ್ಟ್ ಖಂಡಿತವಾಗ್ಲೂ ಮಾಡ್ಕೊಡ್ತೀವಿ. ಸೊ ತುಂಬಾ ಲಕ್ಕಿ ಫೀಲ್ ಅನ್ಸ್ತಾ ಇದೆ ನಂಗೆ. ಮಾಡಿದ್ದೀನಿ ನಾನು ಮಹಾಲಕ್ಷ್ಮಿ, ಸಾರಿ ನೋಡಿ, ಗೃಹಲಕ್ಷ್ಮಿ ಅಂತ ಮಹಾಲಕ್ಷ್ಮಿ ಅಂತ ಬಂತು ನಂಗೆ. ಮಹಾಕಾಳಿ ಸಿನಿಮಾ ಮಾಡಿದ್ದೀನಿ. ಹೌದು, ಅದರಲ್ಲಿ ಮಹಾಲಕ್ಷ್ಮಿ ಮೇಡಮ್ ಜೊತೆ IAS ಆಫೀಸರ್ ಆಗಿ ಮಾಡಿದ್ದೀನಿ. ವೆರಿ ಗುಡ್. ಸೊ ಅದಾದ್ಮೇಲೆ ಈಗ ನೆಕ್ಸ್ಟ್ ಜಾತ್ರೆ ಅಂತ ರಿಲೀಸ್ ಆಗ್ತದೆ, ಸೆಕೆಂಡ್ ಹೀರೋಯಿನ್ ಆಗಿ ಮಾಡಿದ್ದೀನಿ. ಸೊ ನಮ್ಮ CID ಕರ್ನಾಟಕ ಅಂತ ಸೀರಿಯಲ್ ಇವ್ರು ಮಾಡಿದ್ರು. ಕನ್ನಡದಲ್ಲಿ ಟಿ-ಶರ್ಟ್ ಎಲ್ಲ ಹಾಕೊಂಡು ಬೊಂಬಾಡ ಜೀನ್ಸ್ ಪ್ಯಾಂಟ್ ಹಾಕೊಂಡು ನಿಂತಿರ್ಲಿ ಇವರೇ ಅವರು. ಇಲ್ಲೇನೋ ಬೇರೆ ತರ ಕಾಣ್ತಾ ಇದಾರೆ ಅಷ್ಟೇನೆ, ಬಟ್ ಅವರೇ ಇವರು. ಓಕೆ, ಐ ಆಮ್ ಥ್ಯಾಂಕ್ಫುಲ್ ಟು ಝೀ. ಬಿಕಾಸ್ ನಾನು ನಿಮ್ಗೆ ಆಗ್ಲೇ ಹೇಳ್ದೆ ನೀವು ಹೇಗೆ ಬಂದ್ರು ಸೀರಿಯಲ್ಗೆ ಅಂತ. ಸೊ ಫಸ್ಟ್ ನನಗೆ ಸೀರಿಯಲ್ ಅಂತ ಕನ್ಸು ಕಟ್ಕೊಟ್ಟಿರೋ ನನ್ನ ಝೀ ಕನ್ನಡ, CID ಕರ್ನಾಟಕದಲ್ಲಿ ನನಗೆ ಮೇಜರ್ CID ಆಫೀಸರ್ ಚಾರ್ವಿ ಅಂತ ನನ್ನನ್ನು ಇಂಟ್ರೊಡ್ಯೂಸ್ ಮಾಡಿದೆ ಝೀ ಕನ್ನಡ. ಐ ಆಮ್ ಥ್ಯಾಂಕ್ಫುಲ್ ಟು ಝೀ ಕನ್ನಡ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್, ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ನಿಮಗೆ ಮುಳಿಯಾ ಜ್ಯುವೆಲರ್ಸ್ ಅವರು ನಿಮ್ಮ ಮನೆ ಪಕ್ಕದಲ್ಲಿ ಇರೋರೇನೆ. ಇವರು ಅದ್ಭುತವಾದ ಬಹುಮಾನ ಕೊಡ್ತಾರೆ. ಮಡಿಕೇಲಿ ಇವ್ರದ್ದು ಅದ್ಭುತವಾದ ಶೋರೂಮ್ ಇದೆ. ನಾ ಹೋಗಿದ್ದೀನಿ ಸರ್, ನಾ ವಿಸಿಟ್ ಮಾಡಿದ್ದೀನಿ. ಇವಾಗ ಹೋಗ್ಬಿಟ್ಟು ಮುಳಿಯದ್ದೆ ತೋರಿಸಿ ಸ್ವಲ್ಪ. ವೆರಿ ಗುಡ್, ಕಾಣ್ತಾ ಇದೆ, ಮುಳಿಯಾ ಅಂತ ಕಾಣ್ತಾ ಇದೆ. ಇವಾಗ ಹೋಗಿ ಇನ್ನೊಂದು ರಿಂಗು ಕೊಡ್ತಾರೆ ನಿಮ್ಗೋಸ್ಕರ. ನಿಮ್ಗೆ ಸಾಯಿಬಾಬಾನ ಕೊಟ್ಟಿದ್ದಾರೆ ಮುಳಿಯಾದವರು. ಓದ್ಕೊಳ್ಳಕ್ಕೆ ಪುಸ್ತಕನೂ ಕೊಟ್ಟಿದ್ದಾರೆ, ತಗೊಳಕ್ಕೆ ವೋಚರ್ನು ಕೊಟ್ಟಿದ್ದಾರೆ. ಏನ್ ಬೇಕಾದ್ರೂ ತಗೊಂಬನ್ನಿ ಮುಳಿಯಾ ಜ್ಯುವೆಲರ್ಸ್ ಹೋಗಿ. ಅಡಿಗೆ ಮಾಡ್ತೀರಾ ಸರ್? ಇದೊಂದ್ರಲ್ಲಿ ನಾನು ಮೈನಸ್ ಇಲ್ಲ, ನಾನು ಡ್ರೈವಿಂಗ್ ಅದು ಬರೀ ಸ್ಟೆಪ್ನಿ ತೆಗ್ದಿರೋ ಕೈಗೆ, ಒಗ್ಗರಣೆ ಹಾಕಿರೋ ಕೈ ಅಲ್ವೇ ಅಲ್ಲ ಅದು. ಓಕೆ, ಡೋಂಟ್ ವರಿ, ನಿಮ್ಗೆ ಅದ್ಭುತ ಇರೋ ಒಂದು ಪುಸ್ತಕ ಕೊಡ್ತಾ ಇದೀನಿ. ನಮ್ಮ ಮಮ್ಮಿಗೆ ಕೊಡ್ತೀನಿ. ಓ, ಸಕ್ಕತ್ತಾಗಿದೆ. ನಾನ್ ಸಿಕ್ಕಾಪಡೆ ಮಾಡ್ಕೊಡ್ತೇನೆ. ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ, ನಮ್ಮ ಇವತ್ತಿನ ಮುಸ್ಸಂಜೆ ಮಾತು ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗ್ತೀವಿ ಅಲ್ಲಿ.